ರಾಜಧಾನಿಯಲ್ಲಿ ಹೊಸ ವರ್ಷದಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ನೈಟ್ ಮೆಟ್ರೋ ಹತ್ತುವಂಥ ಯಾರಿದ್ದೀರಿ ಅವರೆಲ್ಲರೂ ಕೂಡ ಹತ್ತೋಕ್ಕೂ ಮುಂಚೆ ಎಚ್ಚರವಾಗಿರಿ ಅಂತ ಹೇಳುತ್ತಾ ಇದ್ದ. ರಾಜಧಾನಿಯಲ್ಲಿ ಇನ್ನೇನು ಒಂದಿನ ಬಾಕಿ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ. ನೀವು ರಾತ್ರಿ ಸಮಯದಲ್ಲಿ ಯಾರನ್ನು ಮೆಟ್ರೋ ಹತ್ತಿರಲ್ಲ ಅವರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರು. ನೀವೇನಾದರೂ ಒಂದು ವೇಳೆ ಎಣ್ಣೆಯನ್ನು ಹೊಡೆದು ಹತ್ತಿದ್ರೆ ಅವರಿಗೆ ಶಾಕ್ ಎದುರಾಗುತ್ತೆ. ಎಣ್ಣೆ ಪ್ಲೇಯರ್ಗೆ ಬಿಗ್ ಶಾಕನ್ನು ಕೊಡ್ತಾ ಇದೆ ಮೆಟ್ರೋ ನಿಗಮ. ಈಗ ಫುಲ್ಲು ಕುಡಿದು ನೈಟು ಮೆಟ್ರೋ ಹತ್ತೋಕ್ಕೆ ಬಂದರೆ ಆಗೋದಲ್ಲ, ಅಂದರೆ ಆಗೋವಂಥ ಕೆಲಸ ಅಲ್ಲ ಅದು. ನಿಮ್ಮನ್ನು ಹತ್ತೋಕ್ಕೆ ಕೂಡ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರ ಖುಷಿಯಲ್ಲಿ ಕುಡಿದು ಮೆಟ್ರೋಗೆ ಬಂದರೆ ಎಂಟ್ರಿ ಇಲ್ಲ ಅಂತ ಮೆಟ್ರೋದವರು ಹೇಳ್ತಾ ಇದ್ದಾರೆ. ಮೆಟ್ರೋ ಅಧಿಕಾರಿಗಳು, ನಿಗಮ ಕೂಡ ಹೇಳ್ತಾ ಇದೆ, BMRCL ಅಧಿಕಾರಿಗಳು ನೀವು ಯಾರನ್ನು ಕೂಡ ನಾವು ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಮೆಟ್ರೋ ಸಂಚಾರದ ವೇಳೆ ಪುಂಡಾಟ ಮಾಡಿದರೆ ದಂಡಂ ದಶಗುಣಂ ಅಂತ ಹೇಳ್ತಾ ಇದ್ದಾರೆ. ಹೊಸ ವರ್ಷದ ಸೆಲೆಬ್ರೇಷನ್ ವೇಳೆ ಪುಂಡಾಟಕ್ಕೆ ನಮ್ಮ ಮೆಟ್ರೋ ಬ್ರೇಕ್ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಮೆಟ್ರೋ ಲೈನಿನಲ್ಲಿ ಕುಡಿದು ಅಸಭ್ಯವಾಗಿ ವರ್ತಿಸಿದರೆ ಬೀಳುತ್ತೆ ನಿಮಗೆ ದೊಡ್ಡ ಮಟ್ಟದ ದಂಡ. ನಿಗಮ ಹೇಳ್ತಾ ಇದೆ. ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ಅಸಭ್ಯ ವರ್ತನೆ ಹೆಚ್ಚಾಗಿರುವಂತಹ ಒಂದು ಹಿನ್ನೆಲೆ ಈ ರೀತಿಯಾಗಿ ನಿಯಮವನ್ನು ಕೂಡ ಮಾಡಿದ್ದಾರೆ. ಹೊಸ ವರ್ಷದ ಸೆಲೆಬ್ರೇಷನಲ್ಲಿ ಕೆಲವರೆಲ್ಲ ಕುಡಿದು ಬರ್ತಾ ಇರ್ತಾರೆ, ಅಂಥವ್ರಿಗೆ ನೋ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ನಮ್ಮ ಮೆಟ್ರೋದಲ್ಲಿ ಕಟ್ಟುನಿಟ್ಟಿನಿಂದ ನೈಟ್ ಸೆಕ್ಯೂರಿಟಿಯನ್ನು ಆಯೋಜನೆ ಮಾಡಲಾಗಿದೆ. ಮಹಿಳಾ ಬೋಗಿಗಳಿಗೆ ಪ್ರತ್ಯೇಕವಾಗಿ ವುಮೆನ್ ಸೆಕ್ಯೂರಿಟಿ ಟೀಮನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕುಡಿದುಕೊಂಡು ಬಂದು ನೀವೇನಾದರೂ ಬೇರೆ ರೀತಿಯ ಗಲಾಟೆಗಳನ್ನು ಮಾಡೋದು, ಅಸಭ್ಯವಾಗಿ ನಡ್ಕೊಂಡು ಬಂದರೆ ನಿಮ್ಮನ್ನು ಹೊರಗಡೆ ಕಳಿಸ್ತಾರೆ, ದಂಡ ಕೂಡ ಹಾಕ್ತಾರೆ. ಕುಡಿದುಕೊಂಡು ತೂರಾಡಿಕೊಂಡು ಬಂದರೆ ನಮ್ಮ ಮೆಟ್ರೋಗೆ ನೀವು ಯಾರೂ ಕೂಡ ಹೊರಗಡೆ ಬರೋಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೆಟ್ರೋದ ಪ್ರಯಾಣದ ವೇಳೆ ಅಸಭ್ಯವಾಗಿ ವರ್ತನೆ ಮಾಡಿದರೆ ಒಂದು ವೇಳೆ 500ರಿಂದ 1000 ರೂಪಾಯಿ ದಂಡವನ್ನು ಹಾಕಲಾಗುತ್ತೆ ಅಂತ ಮೆಟ್ರೋ ನಿಗಮ ಹೇಳ್ತಾ ಇದೆ. ಪ್ರತಿ ಮೆಟ್ರೋ ಬೋಗಿಯಲ್ಲಿ ಪ್ರಯಾಣಿಕರ ಮೇಲೆ ನಿಗಾ ಇರಿಸುವ ಒಂದು ಸ್ಪೆಷಲ್ ಟೀಮು ಅಥವಾ ಗಸ್ತು ಟೀಮ್ ಕೂಡ ಇರುತ್ತೆ. ಅದನ್ನು ಆಯೋಜನೆ ಮಾಡಿದ್ದೀವಿ ಅಂತ ನಿಗಮ ಹೇಳ್ತಾ ಇದೆ. ಸುರಕ್ಷತೆಯ ಒಂದು ಹಿತದೃಷ್ಟಿಯಿಂದ ಟಫ್ ರೂಲ್ಸನ್ನು ಕೂಡ ಜಾರಿ ಮಾಡಿದೆ ನಮ್ಮ ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನ್ಯೂ ಇಯರ್ ಹಿನ್ನೆಲೆ ಬೆಳಗ್ಗೆ 3 ಗಂಟೆಯವರೆಗೆ ಮೆಟ್ರೋ ಕಾರ್ಯಾಚರಣೆ ಇರುತ್ತೆ. ಅಂದರೆ ಬೆಳಗ್ಗೆ 3 ಗಂಟೆ ತನಕ ಇರುತ್ತೆ. ಈ ಮೊದಲು ರಾತ್ರಿ 11:30 ತನಕ ಮಾತ್ರ ಇತ್ತು. ಆದರೆ ಈಗ ನೋಡಿ, ನ್ಯೂ ಇಯರ್ ಇರೋದ್ರಿಂದ ಬೆಳಗಿನ ಜಾವ 3 ಗಂಟೆಯವರೆಗೂ ಕೂಡ ನಿಮಗೆ ಮೆಟ್ರೋ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೆಟ್ರೋದಲ್ಲಿ ಹೋಗುವವರು ನೀವು ಯಾರು ಪಾರ್ಟಿ ಮಾಡಿಕೊಂಡು ನೀವು ಖಾಸಗಿ ವಾಹನಗಳಲ್ಲಿ ಹೋದರೆ ಓಕೆ, ಆದರೆ ಮೆಟ್ರೋದಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಏನು ಬೆಂಗಳೂರಿನಲ್ಲಿ MG ರೋಡು, ಚರ್ಚ್ ಸ್ಟ್ರೀಟು, ಬ್ರಿಗೇಡ್ ರೋಡು ಈ ಕಡೆ ಎಲ್ಲ ಜಾಸ್ತಿ ಜನ ಸೇರ್ತಾರೆ. ಅಲ್ಲಿ ವಾಹನಗಳ ಓಡಾಟವನ್ನು ನಿರ್ಬಂಧ ಮಾಡಲಾಗಿರುತ್ತೆ. ರಸ್ತೆಯಲ್ಲಿ ಕೂಡ ವಾಹನ ಓಡಾಡೋಂಗಿಲ್ಲ. ಹೀಗಾಗಿ ಸಾಕಷ್ಟು ಜನರು ಮೆಟ್ರೋವನ್ನು ಅವಲಂಬಿಸ್ತಾರೆ. ಮೆಟ್ರೋಗೆ ಬರಬೇಕು ಅಂತ ಅಂದ್ಕೊಳ್ತಾರೆ. ಬರುವಾಗ ಚೆನ್ನಾಗೇ ಬರ್ತಾರೆ, ಆದರೆ ಹೋಗಬೇಕಾದ್ರೂ ಹಾಗೇ ಇರಬೇಕು. ಇಲ್ಲ ಹೋಗ್ಬೇಕಾದ್ರೆ ನಾವು ತೂರಾಡ್ಕೊಂಡು ಕುಡ್ದಾಡ್ಕೊಂಡು ಹೋಗ್ತೀವಿ, ಗಲಾಟೆ ಮಾಡ್ತೀವಿ, ಜೋರಾಗಿ ಕಿರುಚ್ತೀವಿ ಅಂತ ನಿಮ್ಮ ವರ್ತನೆ ಏನಾದರೂ ಆ ರೀತಿಯಾಗಿ ಕಂಡ್ರೆ ಮೆಟ್ರೋದ ಸಿಬ್ಬಂದಿಗಳು ಅಲ್ಲೇ ನಿಮ್ಮನ್ನು ತಡೆದು ನಿಲ್ಲಿಸ್ತಾರೆ. ನಿಮಗೆ ಮೆಟ್ರೋಗೆ ಹೋಗೋಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ನೀವು ಮನೆಗೆ ಹೋಗೋಕ್ಕಾಗದೆ, ರಸ್ತೆಯಲ್ಲಿ ಇರೋಕ್ಕಾಗದೆ ಎಲ್ಲಿರ್ತೀರೋ ಗೊತ್ತಾಗಲ್ಲ. ಹೀಗಾಗಿ ನಿಮ್ಮ ಒಂದು ಏನಿದೆ ಈ ಒಂದು ಕುಡಿತದ ಚಟ ಅದನ್ನು ಬಿಡಬೇಕಾಗತ್ತೆ. ಇಲ್ಲಪ್ಪ ನಾನು ಕುಡಿಲೇಬೇಕು ನ್ಯೂ ಇಯರು ಅಂತ ಹೋಗಿದ್ರೆ ಮೆಟ್ರೋಗೆ ಬರೋಕ್ಕೆ ಹೋಗಬೇಡಿ, ಹಾಗೂ ಬಂದ್ರಿ ಅಂತ ನಿಮಗೆ ದಂಡ ಆಗುತ್ತೆ. ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳಿ ಹೆಂಗೆಂಗೋ ನಡ್ಕೊಳ್ಳೋದಲ್ಲ. ಮೆಟ್ರೋಗೆ ಬಂದವರು ಅವರು ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು. ಯಾಕಂದರೆ ಅಲ್ಲಿ ಒಂದು ಟೀಮ್ ಇರುತ್ತೆ. ಒಂದೊಂದು ಬೋಗಿಗೆ ಒಂದೊಂದಾಗಿ ಸ್ಪೆಷಲ್ ಆಗಿರುವಂಥ ಟೀಮನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಏನೇ ಒಂದು ಘಟನೆಗಳು ಆಗಬಾರ್ದು, ಅಹಿತಕರ ಘಟನೆಗಳು ಅಂತ ಹೇಳಿ ನಾವು ನಿಗಾ ವಹಿಸ್ತಿದ್ದೀವಿ ಅಂತ ಮೆಟ್ರೋದ ಅಧಿಕಾರಿಗಳು ಹೀಗೆ ಹೇಳಿದ್ದಾರೆ. ಹೀಗಾಗಿ ಯಾರೆಲ್ಲ ಮೆಟ್ರೋದಲ್ಲಿ ಓಡಾಡೋಣ, ಮೆಟ್ರೋಗೆ ಜಾಸ್ತಿ ಟೈಮ್ ಕೊಡ್ತಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಇರೋದ್ರಿಂದ, ಅದರಲ್ಲೇ ಬಂದರಾಯಿತು, ಓನ್ ವೆಹಿಕಲ್ ಬೇಡ ಅಂತ ಹೇಳಿ ಯಾರು ಅಂದ್ಕೊಂಡು ಹೋಗಿರ್ತಾರಲ್ಲ ಅವರು ಈ ರೀತಿಯಾಗಿ ರೂಲ್ಸನ್ನು ಪಾಲನೆ ಮಾಡಿದ್ರೆ ಮಾತ್ರ ನಿಮಗೆ ಮೆಟ್ರೋಗೆ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.